ಶ್ರೀ ಮೌನೇಶ್ವರ ಜಾತ್ರೆ ಆದ ನಂತರ ಇಲ್ಲೆಲ್ಲ ಈ ರೀತಿಯಾಗಿ ಮಲಮೂತ್ರಗಳನ್ನು ಮಾಡಿ ಬಹಳಷ್ಟು ಗಲೀಜು ಮಾಡಿರ್ತಾರೆ, ಬಟ್ಟೆಗಳನ್ನು ಹಾಕ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಗಲೀಜು ಬಹಳಷ್ಟು ಆಗಿದೆ. ಇದು ಮಾಡ್ತಕ್ಕಂಥದ್ದು ನಮಗೆ ಟಾಯ್ಲೆಟ್ಗಳ ವ್ಯವಸ್ಥೆ ಇರುವುದರಿಂದ ಇದ್ದರೆ ಮಾತ್ರ ಈ ರೀತಿ ತೊಂದರೆ ಆಗಂಗಿಲ್ಲ. ಈ ನದಿ ದಂಡೆ ಹತ್ತಿರ ಎಲ್ಲೆಂದರೆ ಅಲ್ಲಿ ಮಲಮೂತ್ರಗಳನ್ನು ಮಾಡಿದ್ದಾರೆ, ಮಲ ವಿಸರ್ಜನೆ ಮಾಡಿದ್ದಾರೆ ನೀರಿನಲ್ಲಿ. ಹಾಗೂ ಇದರಲ್ಲಿ ಭಾಳಷ್ಟು ಗಲೀಜಾಗಿ ಈ ಒಂದು ಕೃಷ್ಣಾ ನದಿಗೆ ಚರಂಡಿ ನೀರನ್ನು ಕೂಡ ಇದಕ್ಕೆ ಸೇರಿಸಲಾಗಿದೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಹಾಳೆಗಳು, ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತು ಎಲ್ಲ ಗಲೀಜು ಮಲಮೂತ್ರ ವಿಸರ್ಜನೆ ಇವೆಲ್ಲ ಕೂಡ ಈ ಒಂದು ನದಿಯ ದಂಡೆ ಹತ್ತಿರ ಮಾಡಿ ಭಾಳಷ್ಟು ನದಿಯ ದಂಡಿಗೆ ಹೋಗದಂಥ ಪರಿಸ್ಥಿತಿ ಇವತ್ತು ಆಗಿದೆ. ಇಂತಹ ಪರಿಸ್ಥಿತಿ ಆಗೋದ್ರಿಂದ ಜನರಿಗೆ ಅನಾರೋಗ್ಯ ಬರ್ತದೆ. ಇದೇ ನೀರನ್ನು ಇಡೀ ಗ್ರಾಮಸ್ಥರು, ಮುಂದಿನ ಗ್ರಾಮಸ್ಥರು ಈ ನೀರನ್ನು ಬಳಸ್ತಾರೆ. ಇದೇ ರೀತಿಯಾಗಿ ನೀರು ಬಳಸೋದ್ರಿಂದ ಭಾಳಷ್ಟು ಅನಾರೋಗ್ಯ ಉಂಟಾಗ್ತದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕಾಗಿ ಈ ಒಂದು ಜಾತ್ರೆಯ ಪೂರ್ವ ಸಿದ್ಧತೆಯ ಸಭೆಯಲ್ಲಿ ನಾನು ಸಾಕಷ್ಟು ಸಲ ಪ್ರಸ್ತಾಪ ಮಾಡಿದ್ದೆ. ಪ್ರತಿಯೊಂದು ಕಡೆ ಟಾಯ್ಲೆಟ್ಗಳನ್ನು ಅಳವಡಿಸಿ, ಬಾತ್ರೂಮ್ಗಳನ್ನು ಅಳವಡಿಸಿ ಮತ್ತು ನದಿಯಲ್ಲಿ ಸ್ನಾನ ಮಾಡುವವರಿಗೆ ಒಂದು ಮೇಲ್ಭಾಗದಲ್ಲಿ ನಲ್ಲಿಯನ್ನಿಟ್ಟು ಮೋಟಾರ್ ಅಳವಡಿಸಿ ಸ್ನಾನ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ದೆ. ಆದರೆ ಅದು ಯಾವುದೂ ಮಾಡಲಿಲ್ಲ. ಇವತ್ತು ಮಲಮೂತ್ರಗಳನ್ನು ಮಾಡಿ ನದಿ ಯಾವ ರೀತಿ ಆಗಿದೆ ಅಂದರೆ ಕೆರೆಯ ಒಂದು ಗಲೀಜಾಗಿರ್ತಕ್ಕಂಥ ಚರಂಡಿ ಥರ ಆಗಿದೆ. ಇದು ಕೃಷ್ಣಾ ನದಿಯ ಪರಿಸ್ಥಿತಿಯನ್ನು ನೋಡಿದಾಗ ನಮಗೆ ಒಂಥರ ದುಃಖ ಬರ್ತಾಯಿದೆ. ಇಂತಹ ಮಲಿನವಾಗಿರ್ತಕ್ಕಂಥ ಕೃಷ್ಣಾ ನದಿಯನ್ನು ಮಾಡಿರೋದು ಕಾರಣ ಏನಂತಂದರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಮಾಡದೇ ಇರೋದರಿಂದ ಇಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಒಂದು ಸರ್ಕಾರದ ಆದೇಶನ ಉಲ್ಲಂಘಿಸಿ ಮದ್ಯ ಮಾರಾಟ ಮಾಡಿರೋದನ್ನು ನೋಡ್ಬೋದು. ನದಿಯ ದಂಡೆಗೆ ಬಂದಾಗ ಹೆಂಗೆ ಅನ್ನಿಸ್ತದೆ ಅಂತಂದರೆ ಪೂರ್ತಿ ಚರಂಡಿ ವಾಸನೆ ಬರ್ತಾಯಿದೆ. ಈ ಚರಂಡಿ ವಾಸನೆಗೆ ಬರೋ ಕಾರಣ ಏನಂತೆ ಅಂತಂದರೆ ಇಲ್ಲಿ ನದಿಯ ದಂಡೆ ಹತ್ತಿರ ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡಿ ಪೂರ್ತಿ ಕಂಪ್ಲೀಟಾಗಿ ಏನಾಗಿದೆ ಅಂತಂದರೆ ವಾಸನೆ ಬರ್ತಾಯಿದೆ, ಸ್ಮೆಲ್ ಬರ್ತಾಯಿದೆ. ಎಂಥ ಕೆಟ್ಟ ವಾಸನೆ ಬರ್ತಾ ಅಂದರೆ ನದಿಯ ದಂಡೆ ಹತ್ತಿರ ಹೋಗದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದೆ. ಮಲಮೂತ್ರವನ್ನು ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನದಿಯ ದಂಡೆ ಹತ್ತಿರ ಕಂಪ್ಲೀಟಾಗಿ ಮಲಮೂತ್ರಗಳನ್ನು ಮಾಡಿದ್ದಾರೆ. ಇದರಿಂದ ನದಿಯ ದಂಡೆ ಹತ್ತಿರ ಹೋದಾಗ ಭಯಂಕರವಾಗಿರ್ತಕ್ಕಂಥ ಒಂದು ಚರಂಡಿ ವಾಸನೆ ಬರ್ತಾಯಿದೆ. ಇಲ್ಲಿ ನೋಡಿ, ಈ ಒಂದು ಚರಂಡಿ ನೀರು ಯಾವ ರೀತಿಯಾಗಿ ನದಿಗೆ ಹೋಗ್ತಾ ಇದೆ ಹರಿದುಕೊಂಡಂತಂದರೆ ಅದು ಹೇಳಬಾರ್ದು. ಅಂತಹ ಪರಿಸ್ಥಿತಿ ಚರಂಡಿ ನೀರು ಇವತ್ತು ಕೃಷ್ಣಾ ನದಿಗೆ ಸೇರುತ್ತಿರೋದು ವಿಷಾದನೀಯ ಸಂಗತಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಚರಂಡಿ ನೀರು ನೋಡಿ ಎಲ್ಲ ಕೃಷ್ಣಾ ನದಿಗೆ ಹೋಗಿ ಸೇರ್ತಾ ಇದೆ. ಇದರಿಂದ ಏನಾಗ್ತಂದ್ರೆ ಮುಂದಿನವರು ಕುಡಿತಕ್ಕಂಥ ನೀರು ಗಲೀಜಾಗಿ ಒಂದು ಪರಿಸರ ಆಗ್ತಾಯಿದೆ. ಎಷ್ಟು ಗಲೀಜಾಗಿದೆ ಕೃಷ್ಣಾ ನದಿ ಅಂದರೆ ಹೇಳತ್ತಿರೋದು, ಅಷ್ಟೊಂದು ಗಲೀಜಾಗಿದೆ ನೋಡಿ. ಕೃಷ್ಣಾ ನದಿಯ ದಂಡೆಯಲ್ಲಿ ಹಾಕಿರ್ತಕ್ಕಂಥ ಗಲೀಜು ಚರಂಡಿ ನೀರು ಹಾಗೆ ಮಲಮೂತ್ರ ಮಾಡಿರ್ತಕ್ಕಂಥದ್ದು ನೋಡ್ಬೋದು ದೃಶ್ಯಗಳು. ಈ ರೀತಿಯಾಗಿ ಕೃಷ್ಣಾ ನದಿಯು ಕಂಪ್ಲೀಟಾಗಿ ಚರಂಡಿ ಅಂತಾಗಿ ಇಲ್ಲಿ ಪರಿಣಮಿಸ್ತಾ ಇದೆ. ಚರಂಡಿ ಆಕಾರದಲ್ಲಿ ಕಾಣ್ತಾ ಇದೆ. ಅಷ್ಟೊಂದು ಗಲೀಜಾಗಿದೆ ಕೃಷ್ಣಾ ನದಿ. ಜಾತ್ರೆ ಆದ ಮೇಲೆ ಈ ಒಂದು ಪರಿಸ್ಥಿತಿ ನೋಡಿ ಯಾವ ರೀತಿಯಾಗಿರ್ತದೆ. ಕಸ ಕಡ್ಡಿ ಎಲ್ಲೆಂದರಲ್ಲಿ ಭಾಳಷ್ಟು ಗಲೀಜಾಗಿ ಕಾಣ್ತಾ ಇದೆ. ಎಲ್ಲೆಂದರಲ್ಲಿ ಕಾಗದ ಕಸ ಪ್ಲಾಸ್ಟಿಕ್ ಹಾಕಿರ್ತಾರೆ. ಇಂತಹ ಗಲೀಜು ವಾತಾವರಣ ನೋಡ್ಬೋದು. ಇದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಟಾಯ್ಲೆಟ್ಗಳು ನೋಡಿ. ಟಾಯ್ಲೆಟು ಮತ್ತು ಬಾತ್ರೂಮ್ ಇದೆ. ಇದು ಕೀಲಿ ಹಾಕಿದ್ದಾರೆ. ಈಗಲೂ ಕೂಡ ಜಾತ್ರೆ ನಡೀತಾ ಇದೆ, ಜನಗಳು ಬರ್ತಾ ಇದ್ದಾರೆ. ಮಲಮೂತ್ರ ಎಲ್ಲಿ ಮಾಡಬೇಕು? ಈ ರೀತಿಯಾಗಿ ಕೀಲಿ ಹಾಕಿರೋದ್ರಿಂದ ಇದರ ಉಪಯೋಗ ಏನು? ಇದು ಯಾವ ಕಾರಣಕ್ಕಾಗಿ ನಿರ್ಮಿಸಲಾಗಿದೆ ಟಾಯ್ಲೆಟ್ ಎಂಬುದನ್ನು ನಮ್ಮ ಕಮಿಟಿಯ ಸಿಬ್ಬಂದಿಗಳು ತಾಲೂಕು ಆಡಳಿತ ಕೇಳಬೇಕಾಗಿದೆ. ಇದಕ್ಕೆ ಒಬ್ಬ ಸಿಬ್ಬಂದಿಯನ್ನು ನಿಯೋಜಿಸಿ ಇದನ್ನು ಉಪಯೋಗ ಮಾಡುವಂತಾಗಬೇಕು. ಯಾಕೆ ಮಾಡಿಲ್ಲ? ಯಾಕೆ ಕೀಲಿ ಹಾಕಿದ್ದಾರೆ? ಹೊರಗಡೆ ಮಲಮೂತ್ರ ಮಾಡಲಂತ ಕೀಲಿ ಹಾಕಿದಾರ? ನನಗೆ ಕೇಳ್ತಕ್ಕಂಥ ಪ್ರಶ್ನೆ. ತಾಲೂಕು ಆಡಳಿತ ಈಗಲಾದರೂ ಎಚ್ಚೆತ್ತುಕೊಂಡು ಇದಕ್ಕೆ ಒಬ್ಬ ಸಿಬ್ಬಂದಿಯನ್ನು ನೇಮಿಸಿ ಈ ಒಂದು ಶೌಚಾಲಯವನ್ನು ಬಳಸೋ ರೀತಿಯಲ್ಲಿ ಆಗಬೇಕು. ಸಾಕಷ್ಟು ಜನ ಜಾತ್ರೆಗೆ ಈ ಒಂದು ಕೊನೆ ಜಾತ್ರೆಗೆ ಬರ್ತಾ ಇದ್ದಾರೆ. ಅವರೆಲ್ಲ ಹೊರಗಡೆ ಮಲಮೂತ್ರ ಮಾಡ್ತಾ ಇರ್ತಾರೆ.